ಶುರುವಾಗಿದೆ ಜಾತಿ ಜನಗಣತಿಯ ಫೈಟ್. ಸರ್ಕಾರದ ವಿರುದ್ಧ ಪ್ರಬಲ ಜಾತಿಗಳ ಸಮರ. ಕಾಂಗ್ರೆಸ್ ವಿರುದ್ಧ ಒಕ್ಕಲಿಗ ಲಿಂಗಾಯತರು ಕೆಂಡ ಕಾರ್ತಿದ್ದಾರೆ. ಜಾತಿ ಜನಗಣತಿ ವರದಿ ಅನುಷ್ಠಾನ ಶತಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಿಎಂ ನಿರ್ಧಾರ ಒಪ್ತಾರ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಡಸಾಲೆಯಲ್ಲಿ ಪರ ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಸಾಲು ವಿರೋಧ ಆಕ್ಷೇಪಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿ ಮಂಡನೆಯ ವಾಗ್ದಾನ ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜಾತಿ ಜನಗಣತಿ ಸಿಎಂ ಸಿದ್ದರಾಮಯ್ಯ ಕೂಸು. ಕಾಂಗ್ರೆಸ್ 2024ರ ಲೋಕಸಭಾ ಚುನಾವಣೆಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಮಾಡಿಸಿಟ್ಟ ದಿಟ್ಟ ನಾಯಕ. ಇದೀಗ ಮತ್ತೊಮ್ಮೆ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿಯೇ ಸಿದ್ಧ ಎಂದು ಅಭಯ ನೀಡಿದ್ದಾರೆ. ಜಾತಿ ಗಣತಿ ವರದಿ ಜಾರಿ ಮಾಡಿಯೇ ಸಿದ್ಧ. ಹಿಂದುಳಿದ ವರ್ಗಕ್ಕೆ ಸಿದ್ದರಾಮಯ್ಯ ಅಭಯ. ಹೌದು, 2025ನೇ ಸಾಲಿನ ಬಜೆಟ್ ತಯಾರಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಭೆ ಮಾಡಿದ್ರು. ಹಿಂದುಳಿದ ವರ್ಗಗಳಿಗೆ ಯೋಜನೆಗಳನ್ನ ನೀಡಬೇಕೆಂದು ಮನವಿ ಮಾಡಿದ್ರು. ಅಲ್ಲದೆ ಈ ಸಂದರ್ಭದಲ್ಲಿ ಜಾತಿ ಗಣತಿ ವರದಿ ಅನುಷ್ಠಾನ ಮಾಡಬೇಕೆಂದು ಮನವಿ ಮಾಡಿದ್ದು, ಇದಕ್ಕೆ ಸಿಎಂ ಸಹ ತಮ್ಮ ನಿಲುವು ಸ್ಪಷ್ಟಪಡಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಜಾತಿ ಗಣತಿ ವರದಿಯು ವೈಜ್ಞಾನಿಕವಾಗಿ ನಡೆದಿದ್ದು ಅದನ್ನು ನಮ್ಮ ಸರ್ಕಾರ ಖಂಡಿತವಾಗಿಯೂ ಜಾರಿಗೊಳಿಸುತ್ತದೆ. ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಸಿದ್ದು ಅಭಯದ ಬೆನ್ನಲ್ಲೇ ರಾಜಕೀಯ ಲೆಕ್ಕಾಚಾರ. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತೆ ಜಾತಿ ಗಣತಿ ಮಾತುಗಳನ್ನಾಡುತ್ತಿದ್ದಂತೆ ರಾಜಕೀಯ ಪಡಸಾಲೆಯಲ್ಲಿ ಬೇರೊಂದು ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ಪರವಿರೋಧ ಚರ್ಚೆ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ ಸೇರಿ ಕಾಂಗ್ರೆಸ್ ನಾಯಕರಲ್ಲದೆ ಜೆಡಿಎಸ್, ಬಿಜೆಪಿ ನಾಯಕರು ಈಗಾಗಲೇ ಜಾತಿ ಗಣತಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ ಮತ್ತಷ್ಟು ವಿರೋಧಿಗಳ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಶ್ನೆ ಇರೋದು, ಸಿಎಂ ಸಿದ್ದರಾಮಯ್ಯನವರು ಎರಡು ಪ್ರಬಲ ಸಮುದಾಯ, ಪರ್ಟಿಕ್ಯುಲರ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರೋಧ ಮಾಡ್ತಾ ಇದ್ರು ಕೂಡ ಅನುಷ್ಠಾನಕ್ಕೆ ತರ್ತಾರಾ ಅನ್ನೋದು ಬಹಳ ಕುತೂಹಲ. ಶ್ರುತಿ, ಮೊದಲನೇದಾಗಿ ಅವರ ಸರ್ಕಾರದ ಸಚಿವರೇ ಹಾಗೂ ಮಾಜಿ ಶಾಸಕರಾಗಿರ್ಬೋದು ಈ ಒಂದು ವರದಿಯ ವಿರುದ್ಧ ಇದ್ದರೂ ಕಾರಣ ಏನು ಅಂದರೆ, ಈ ಒಂದು ವರದಿ ಲಿಂಗಾಯತರ ಹಾಗೂ ಒಕ್ಕಲಿಗರ ವಿರುದ್ಧವಾಗಿದೆ. ಸೈಂಟಿಫಿಕಲಿ ಅಂದರೆ ವೈಜ್ಞಾನಿಕವಾಗಿ ಈ ಒಂದು ಜನಗಣತಿಯನ್ನು ಮಾಡಿಲ್ಲ. ಕೇವಲ ಬೆಂಗಳೂರನ್ನ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಮಾಡಿದ್ದಾರೆ. ಅದರ ಜೊತೆಗೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇವರು ಮನೆಗಳಿಗೆ ಭೇಟಿಯನ್ನೇ ನೀಡಿಲ್ಲ. ಅದರ ಜೊತೆಗೆ ಅನೇಕ ಉಪಪಂಗಡಗಳನ್ನು ಸೇರಿಸದೇ ಇರೋ ಕಾರಣದಿಂದಾಗಿ ಇದು ಯಾವುದೇ ಕಾರಣಕ್ಕೂ ವೈಜ್ಞಾನಿಕವಾದ ವರದಿ ಅಲ್ಲ ಅನ್ನೋದು ಅವರ ಸರ್ಕಾರದ ಸಚಿವರ, ಶಾಸಕರ ಅಭಿಪ್ರಾಯ ಆಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯವರು ಈ ಹಿಂದೆ ಹೇಳಿದ್ದೇನೆಂದ್ರೆ, ನಾವು ಆ ಒಂದು ವರದಿಯನ್ನು ಪಡೆದಿದ್ದೇವೆ, ಅದನ್ನು ತೆರೆದು ನೋಡ್ತೇವೆ, ಅದಾದ ನಂತರ ಕ್ಯಾಬಿನೆಟ್ನಲ್ಲಿ ಸಹ ಒಂದು ವಿಚಾರವನ್ನು ಮಾಡ್ತೇವೆ, ಎಲ್ಲ ಸಚಿವರ ಸಮ್ಮುಖದಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ತೇವೆ ಅಂತ. ಆದರೆ ನೆನೆ ದಿಢೀರಂತ ನಾವು ಈ ಒಂದು ವರದಿಯನ್ನು ಚಾಲ್ತಿಗೆ ತರ್ತೇವೆ ಅಂತ ಘೋಷಣೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ಎರಡು ಪ್ರಮುಖ ಸಮುದಾಯಗಳ ಜೊತೆಗೆ ಬ್ರಾಹ್ಮಣ ಮಹಾಸಭಾ ಕೂಡ ಈ ಒಂದು ವರದಿಯನ್ನು ತಿರಸ್ಕರಿಸಬೇಕು ಅಂತ ಈ ಹಿಂದೆ ಅನೇಕ ಪತ್ರಗಳನ್ನು ಕೊಟ್ಟಿರುವಂಥದ್ದು. ಆದರೆ ಹಿಂದುಳಿದ ವರ್ಗಗಳಾಗಿರ್ಬೋದು ಅಥವಾ ಮೇಲ್ ಬರಬೇಕಾಗಿರುವಂಥ ವರ್ಗಗಳನ್ನು ಓಲೈಕೆ ಮಾಡುವಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಮಾತನ್ನು ಹೇಳಿರಬಹುದು ಅನ್ನೋದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿನ ಮಾತಾಗಿರೋದ್ರಿಂದ ಈ ಒಂದು ವರದಿಯನ್ನು ಚಾಲ್ತಿಗೆ ಆದರೆ ಅದರ ವಿರುದ್ಧ ಹೋಗೋದಕ್ಕೆ ಅನೇಕ ಮುಖಂಡರು ಈಗಾಗಲೇ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಸೊ ಬೇಸಿಕಲಿ ಈ ಒಂದು ವರದಿಯನ್ನು ಚಾಲ್ತಿಗೆ ತರೋದಕ್ಕೆ ಅನೇಕ ಮೈಲ್ ಸ್ಟೋನ್ಗಳಿರುವಂಥದ್ದು. ಆದರೆ ಅದಷ್ಟನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕ್ರಾಸ್ ಮಾಡೋದಕ್ಕೆ ಕಾಂಗ್ರೆಸ್ನ ಟೀಮ್ ಬಿಡುತ್ತಾ, ಮತ್ತೊಂದು ಕಡೆಗೆ ಅನೇಕ ಸಮುದಾಯಗಳು ಬಿಡುತ್ತಾ ಅನ್ನೋ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ ಮೀಟಿಂಗ್ ಆದ ನಂತರ ಉತ್ತರವನ್ನ ಕೆಲಸದ ಮುಖಾಂತರ ತೋರಿಸಬೇಕಾಗಿರುವಂತ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂತದ್ದು. ಶ್ರುತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಶುರುವಾಗಿದೆ ಜಾತಿ ಜನಗಣತಿಯ ಫೈಟ್. ಸರ್ಕಾರದ ವಿರುದ್ಧ ಪ್ರಬಲ ಜಾತಿಗಳ ಸಮರ. ಕಾಂಗ್ರೆಸ್ ವಿರುದ್ಧ ಒಕ್ಕಲಿಗ ಲಿಂಗಾಯತರು ಕೆಂಡ ಕಾರ್ತಿದ್ದಾರೆ. ಜಾತಿ ಜನಗಣತಿ ವರದಿ ಅನುಷ್ಠಾನ ಶತಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಿಎಂ ನಿರ್ಧಾರ ಒಪ್ತಾರ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಡಸಾಲೆಯಲ್ಲಿ ಪರ ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಸಾಲು ವಿರೋಧ ಆಕ್ಷೇಪಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿ ಮಂಡನೆಯ ವಾಗ್ದಾನ ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜಾತಿ ಜನಗಣತಿ ಸಿಎಂ ಸಿದ್ದರಾಮಯ್ಯ ಕೂಸು. ಕಾಂಗ್ರೆಸ್ 2024ರ ಲೋಕಸಭಾ ಚುನಾವಣೆಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಮಾಡಿಸಿಟ್ಟ ದಿಟ್ಟ ನಾಯಕ. ಇದೀಗ ಮತ್ತೊಮ್ಮೆ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿಯೇ ಸಿದ್ಧ ಎಂದು ಅಭಯ ನೀಡಿದ್ದಾರೆ.
ಜಾತಿ ಗಣತಿ ವರದಿ ಜಾರಿ ಮಾಡಿಯೇ ಸಿದ್ಧ. ಹಿಂದುಳಿದ ವರ್ಗಕ್ಕೆ ಸಿದ್ದರಾಮಯ್ಯ ಅಭಯ. ಹೌದು, 2025ನೇ ಸಾಲಿನ ಬಜೆಟ್ ತಯಾರಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಭೆ ಮಾಡಿದ್ರು. ಹಿಂದುಳಿದ ವರ್ಗಗಳಿಗೆ ಯೋಜನೆಗಳನ್ನ ನೀಡಬೇಕೆಂದು ಮನವಿ ಮಾಡಿದ್ರು. ಅಲ್ಲದೆ ಈ ಸಂದರ್ಭದಲ್ಲಿ ಜಾತಿ ಗಣತಿ ವರದಿ ಅನುಷ್ಠಾನ ಮಾಡಬೇಕೆಂದು ಮನವಿ ಮಾಡಿದ್ದು, ಇದಕ್ಕೆ ಸಿಎಂ ಸಹ ತಮ್ಮ ನಿಲುವು ಸ್ಪಷ್ಟಪಡಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಜಾತಿ ಗಣತಿ ವರದಿಯು ವೈಜ್ಞಾನಿಕವಾಗಿ ನಡೆದಿದ್ದು ಅದನ್ನು ನಮ್ಮ ಸರ್ಕಾರ ಖಂಡಿತವಾಗಿಯೂ ಜಾರಿಗೊಳಿಸುತ್ತದೆ. ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಸಿದ್ದು ಅಭಯದ ಬೆನ್ನಲ್ಲೇ ರಾಜಕೀಯ ಲೆಕ್ಕಾಚಾರ. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತೆ ಜಾತಿ ಗಣತಿ ಮಾತುಗಳನ್ನಾಡುತ್ತಿದ್ದಂತೆ ರಾಜಕೀಯ ಪಡಸಾಲೆಯಲ್ಲಿ ಬೇರೊಂದು ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ಪರವಿರೋಧ ಚರ್ಚೆ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ ಸೇರಿ ಕಾಂಗ್ರೆಸ್ ನಾಯಕರಲ್ಲದೆ ಜೆಡಿಎಸ್, ಬಿಜೆಪಿ ನಾಯಕರು ಈಗಾಗಲೇ ಜಾತಿ ಗಣತಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ ಮತ್ತಷ್ಟು ವಿರೋಧಿಗಳ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿ, ಪ್ರಶ್ನೆ ಇರೋದು ಸಿಎಂ ಸಿದ್ದರಾಮಯ್ಯನವರು ಎರಡು ಪ್ರಬಲ ಸಮುದಾಯ, ಪರ್ಟಿಕ್ಯುಲರ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರೋಧ ಮಾಡ್ತಾ ಇದ್ರು ಕೂಡ ಅನುಷ್ಠಾನಕ್ಕೆ ತರ್ತಾರಾ ಅನ್ನೋದು ಬಹಳ ಕುತೂಹಲ. ಶ್ರುತಿ, ಮೊದಲನೇದಾಗಿ ಅವರ ಸರ್ಕಾರದ ಸಚಿವರೇ ಹಾಗೂ ಮಾಜಿ ಶಾಸಕರಾಗಿರ್ಬೋದು ಈ ಒಂದು ವರದಿಯ ವಿರುದ್ಧ ಇದ್ದರು. ಕಾರಣ ಏನು ಅಂದರೆ, ಈ ಒಂದು ವರದಿ ಲಿಂಗಾಯತರ ಹಾಗೂ ಒಕ್ಕಲಿಗರ ವಿರುದ್ಧವಾಗಿದೆ. ಸೈಂಟಿಫಿಕಲಿ ಅಂದರೆ ವೈಜ್ಞಾನಿಕವಾಗಿ ಈ ಒಂದು ಜನಗಣತಿಯನ್ನು ಮಾಡಿಲ್ಲ, ಕೇವಲ ಬೆಂಗಳೂರಿನ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಮಾಡಿದ್ದಾರೆ. ಅದರ ಜೊತೆಗೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇವರು ಮನೆಗಳಿಗೆ ಭೇಟಿಯನ್ನೇ ನೀಡಿಲ್ಲ. ಅದರ ಜೊತೆಗೆ ಅನೇಕ ಉಪಪಂಗಡಗಳನ್ನು ಸೇರಿಸದೇ ಇರೋ ಕಾರಣದಿಂದಾಗಿ ಇದು ಯಾವುದೇ ಕಾರಣಕ್ಕೂ ವೈಜ್ಞಾನಿಕವಾದ ವರದಿ ಅಲ್ಲ ಅನ್ನೋದು ಅವರ ಸರ್ಕಾರದ ಸಚಿವರ, ಶಾಸಕರ ಅಭಿಪ್ರಾಯ ಆಗಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯವರು ಈ ಹಿಂದೆ ಹೇಳಿದ್ದೇನೆಂದ್ರೆ, ನಾವು ಆ ಒಂದು ವರದಿಯನ್ನು ಪಡೆದಿದ್ದೇವೆ, ಅದನ್ನು ತೆರೆದು ನೋಡ್ತೇವೆ, ಅದಾದ ನಂತರ ಕ್ಯಾಬಿನೆಟ್ನಲ್ಲಿ ಸಹ ಒಂದು ವಿಚಾರವನ್ನು ಮಾಡ್ತೇವೆ, ಎಲ್ಲ ಸಚಿವರ ಸಮ್ಮುಖದಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ತೇವೆ ಅಂತ. ಆದರೆ ನೆನೆ ದಿಢೀರ್ ಅಂತ ನಾವು ಈ ಒಂದು ವರದಿಯನ್ನು ಚಾಲ್ತಿಗೆ ತರ್ತೇವೆ ಅಂತ ಘೋಷಣೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ಎರಡು ಪ್ರಮುಖ ಸಮುದಾಯಗಳ ಜೊತೆಗೆ ಬ್ರಾಹ್ಮಣ ಮಹಾಸಭಾ ಕೂಡ ಈ ಒಂದು ವರದಿಯನ್ನು ತಿರಸ್ಕರಿಸಬೇಕು ಅಂತ ಈ ಹಿಂದೆ ಅನೇಕ ಪತ್ರಗಳನ್ನು ಕೊಟ್ಟಿರುವಂಥದ್ದು. ಆದರೆ ಹಿಂದುಳಿದ ವರ್ಗಗಳಾಗಿರ್ಬೋದು ಅಥವಾ ಮೇಲ್ ಬರಬೇಕಾಗಿರುವಂಥ ವರ್ಗಗಳನ್ನು ಓಲೈಕೆ ಮಾಡುವಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಮಾತನ್ನು ಹೇಳಿರಬಹುದು ಅನ್ನೋದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿನ ಮಾತಾಗಿರೋದ್ರಿಂದ ಈ ಒಂದು ವರದಿಯನ್ನು ಚಾಲ್ತಿಗೆ ತರೋದ್ರೆ ಆದರೆ ಅದರ ವಿರುದ್ಧ ಹೋಗೋದಕ್ಕೆ ಅನೇಕ ಮುಖಂಡರು ಈಗಾಗಲೇ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಸೊ ಬೇಸಿಕಲಿ ಈ ಒಂದು ವರದಿಯನ್ನು ಚಾಲ್ತಿಗೆ ತರೋದಕ್ಕೆ ಅನೇಕ ಮೈಲ್ ಸ್ಟೋನ್ಗಳಿರುವಂಥದ್ದು. ಆದರೆ ಅದಷ್ಟನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕ್ರಾಸ್ ಮಾಡೋದಕ್ಕೆ ಕಾಂಗ್ರೆಸ್ನ ಟೀಮ್ ಬಿಡುತ್ತಾ, ಮತ್ತೊಂದು ಕಡೆಗೆ ಅನೇಕ ಸಮುದಾಯಗಳು ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ ಮೀಟಿಂಗ್ ಆದ ನಂತರ ಉತ್ತರವನ್ನ ಕೆಲಸದ ಮುಖಾಂತರ ತೋರಿಸಬೇಕಾಗಿರುವಂತ ಅನಿವಾರ್ಯತೆ ಅವರಿಗೆ ಎದುರಾಗಿರುವಂತದ್ದು. ಶ್ರುತಿ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.